ಬಂದಿ? ಯಾಕವ ಹಂಗೆ ಮಾಡ್ತಿ? ತಪ್ಪು ಮಾಡಿದ ಮಗನ್ನ ಬೆನ್ನಾಗ ನಿಂತು ಸಪೋರ್ಟ್ ಮಾಡ್ತಿ, ನನಗಾದ್ರೆ ಹಿಂಗೆ ಮಾಡ್ತಿ ನೋಡತ್ತಾಗ. ಏನು ಮಾಡಬಾರ್ದು ಮಾಡ್ಯಾನವ, ಯಾಕವ ಹಂಗೆ ಮಾಡ್ತಿ? ಆತ ನಾನು ತಪ್ಪಾಗಿದ್ದು ಹೇಳತ್ತೀನಲ್ಲ. ಅದು ಅಣ್ಣ ಫೋನ್ ಮಾಡಿದ್ದ. ಅವ್ವ ಅಪ್ಪ ಇಬ್ಬರೇ ಇರ್ತಾರ, ಒಂಚೂರು ಹೋಗಿ ನೋಡ್ಕೋ, ಬೈದ್ರಂತೇಳಿ ಬಿಡಬೇಡ, ಅವ್ರು ಯಾರು ಇಲ್ಲಿಗ ಇಬ್ಬರೇ ಇರ್ತಾರ ಅಂತ ಅಣ್ಣ ಹೇಳಿದ. ಅವಾಗೆ ನಂಗೆ ಗೊತ್ತಾಗಿದ್ದು ನೀವು ಇಬ್ಬರೇ ಅದೀರಿ ಅಂತ. ನಂಗೆ ಜೀವ ಎಷ್ಟು ವಿಲಿ 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 ಅಂತ ಒದ್ದಾಡ್ಬಿಡ್ತು ಗೊತ್ತನ. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಮ ಸಲಾಗೆ ನಾನು ಎಷ್ಟು ಬಡ್ದಾಡ್ತೇನೆ ಗೊತ್ತನ. ಭಾರಿ ಬಡ್ದಾಡ್ತಿದ್ದಿತ್ತಪ್ಪ ನಿನ್ನ ಜೀವ. ಹೇಳಕ್ವಲ್ಲೇ ನಾನು. ಇಲ್ಲಡ ನಾ ಹೇಳ್ತೇನಲ್ಲ, ಬಾಯಿ ಮುಚ್ಕೊಂಡಿದ್ರು ಚಲೋನಾ ನೀನು? ಬಾಯಿ ಮುಚ್ಕೊಂಡಿದ್ರು ಚಲೋ. ನಡಿ ಇಲ್ಲಿಂದ ಮೊದಲು ಹೊರ ನಡಿ. ಏನು ಬೇಕಾಗಿಲ್ಲ, ನಾನು ಯಾರು ನೋಡ್ಕೊಳೋದು ಬೇಡ. ಏನು ನನಗೆ ಗೊತ್ತೈತಿ, ನಾನು ನೋಡ್ಕೊಳಕ್ಕೆ ಯಾರು ಬೇಕಂದ್ರೆ ಹಂಗೆ ನೋಡೋಣಂತೆ. ಈಗ ಯಾರು ನೋಡ್ಕೊಳೋದು ಬೇಡ ನನಗೆ. ನಾವು ದುಡ್ದು ನಾವು ಗಂಡ ಹೆಂಡತಿ ಕೈಕಾಲು ಗಟ್ಟದವು ಮಾಡ್ಕೊಂಡು ತಿಂತೇವೆ. ನಡಿ ನಿನ್ನ ಗಂಡನ ಮನೆಗೆ. ಅವ ನಿನ್ನ ಸೊಸಿ ಇದ್ಲು, ಹಂಗಾರಾಕಿ ಸಮಾಧಾನಕ್ಕೆ ನಂಗೆ ಬೈತಿಯನ್ನ ಬಿಡು ಅಂತ ನಾ ಅನ್ಕೊಂಡ್ರೆ, ಈಗ ಇಲ್ಲಂದ್ರೂ ಹಿಂಗೆ ಮಾಡ್ತೀಯಲ್ಲವ. ಯಾಕವ ಹಿಂಗೆ ಮಾಡ್ತಿ? ತಪ್ಪ ಆಗೈತಿ. ಇಲ್ಲಂತ ನಾನು ಎಲ್ಲಂದೆ? ತಪ್ಪ ಆಗೈತಿ, ಒಂದು ಅವಕಾಶ ಕೊಡಬೇ. ನಿಮ್ಮನ್ನು ಚಂದಾಗಿರ ನೋಡ್ಕೊತೀನಿ. ಆತ ಜಗಳ ಆಗಿದ್ದು ಆತ, ನಾನು ಮಾಡಬಾರ್ದು ತಪ್ಪೇ ಮಾಡಿ ನಂಗೆ ಗೊತ್ತು. ಈಗ ಅದಕ್ಕಂತೂ ಹಿಂಗೆ ಸಿಟ್ಟಾಕೊಂಡೇ ಇರ್ತೀಯನ? ತಪ್ಪಾಗೈತೆ ತಗೋಬೇ, ಸಿಟ್ಟಾಬೇಡ. ಬೇಕಾದ್ರೆ ನಿನ್ನ ಕಾಲು ಹಿಡಿತೀನಿ. ಹೋಗಂತ ಮಾತ್ರ ಹೇಳ್ಬೇಡ್ಬೇ. ಏನು ತಪ್ಪು ಮಾಡಿದ ಮಗ್ಗ ಹೆಂಗೆ ಎರಡನೇ ಅವಕಾಶ ಕೊಟ್ಟು ಮಗಳಿಗೆ ಒಂದು ಅವಕಾಶ ಕೊಡಲ್ಲ ಅನ್ಬೇ. ನೀ ಹಿಂಗೆ ಮಾಡಿದ್ರೆ ನಾ ಮನೆಗೆ ಹೋಗಿ ಉರ್ಲಾಕೋತೀನಿ. ಒಲ್ಲೆ ತಗ, ಬೇಡ ಬೇಡ, ನಿಜ ಹೇಳ್ತೇನವ, ನಾ ಉರ್ಲಾಕೊಂತೀನಿ ನೋಡು. ಇದೊಮ್ಮೆ ಏನ ಭಾಳ ಕೇಳ್ಕೊಳತಿ ಅಂತ ಸುಮ್ಮನದನಿ ಹೊರತು ಏನ ಮತ್ತೆ ನಾ ಹೇಳ್ತಾ ಇದೀನಿಲ್ಲ, ಇನ್ನೇಮ್ ಇಂಥ ತಪ್ಪು ಏನಾರ ವಾಪಸ್ ಮಾಡಿದಿ ಜೀವನದಾಗ ಅಂದ್ರೆ ಇನ್ನು ಮತ್ತೆ ನೀನು ಹೌದು. ನನಗೆ ಯಾಕೆ ಇನ್ನೊಂದು ಅನುಮಾನ, ನೀ ಮುದ್ದಾಮ್ ಇಲ್ಲಿಗೆ ಈ ಹೊತ್ನ್ಯಾಗ ಬಂದಿ ಅಂದರೆ ಎಲ್ಲದನ ಏನು ಎತ್ತ ಮನಿಯ ಕಡೆ ಅಂತ ಹೆಂಗಾರ ನಮ್ಮ ಬಾಯಿ ಬಿಡಿಸಿ ತಿಳ್ಕೊಂಡು ಹೋಗಕ್ಕೆ ಹೇಳ್ಬೇಕನ್ನೋ ಉದ್ದೇಶಕ್ಕೆ ಏನಾರ ಬಂದಿಗಿಂದಿಯಾ? ಅಯ್ಯೋ ದೇವ್ರೆ, ಇಲ್ವೇ ಯವ. ಅವ ಯಾವ ಊರಿಗೆ ಹೋಗ್ಯಾನಂತೂ ಹೇಳ್ಬೇಡ, ಅವ ಎಲ್ಲದನಂತೂ ನನಗೆ ಹೇಳ್ಬೇಡ ಯವ. ಅಂತ ಉದ್ದೇಶಕ್ಕೆ ಬಂದಿಲ್ಲವ. ಯಾಕವ ಹಂಗೆ ತಿಳ್ಕೊಂತಿ? ನಿಜವಾಗ್ಲೂ ಇಲ್ಲವ. ಕರೆನ ನಂಗೆ ಏನು ಹೇಳ್ಬೇಡ ಆತ. ಆಮೇಲೆ ಆಕಿ ನನಗೆ ಸಿಕ್ಕೇ ಇಲ್ಲವ. ಆಕಿ ನನಗೆ ಬೆಟ್ಟಿನೇ ಇಲ್ಲ. ಎಲ್ಲಿದ ಹೇಳಿ ನಾನು? ನಿಜ ಹೇಳ್ತೀನಿ, ಅಂಥದ್ದು ಏನೂ ಇಲ್ಲವ. ಆಕಿಗೆ ನನಗೆ ಬೆಟ್ಟಿನೇ ಇಲ್ಲ. ನಂಬಲ್ಲ, ಆದರೂ ಹೇಳಾಕತ್ತೇನಿ. ಏನಾರ ನಿನ್ನಿಂದ ವಿಚಾರ ಗೊತ್ತಾಗೈತಿ ಅಂದ್ರೆ ಸಂಬಂಧನ ಕಡಿತಂತ ತಿಳ್ಕೊಂಬಿಡ. ಅದು ಅಷ್ಟೇ ಅಲ್ಲ, ನಾವು ಇವತ್ತಿನವರೆಗೂ ಕೊಟ್ಟಿದ್ದು ರೂಪಾಯಿ ಬಂಗಾರದಿಂದ ಹಿಡಿದು ಎಲ್ಲ ಹೊಳ್ಕೊಡ್ಬೇಕು. ಮತ್ತೆ ನನ್ನ ಮಗ ನನ್ನ ಸೊಸಿ ಇಬ್ರು ಚಂದ ಇರ್ಬೇಕಾ? ಮತ್ತೆ ಏನು ಅವ್ರ ಜೀವನಕ್ಕೆ ಮುಳ್ಳಾದಿ? ನೀ ಚಂದಿರ್ಲಿ ಅಂತನೂ ಬಯಸೇನಿ, ಮತ್ತೆ ಹಂಗೆ ತಿಳ್ಕೊಬೇಡ. ನೀ ಚಂದಿರ್ಲಿ ಅಂತನೂ ಬಯಸೇನಿ, ಅದ್ರ ತಕ್ಕ ನಡ್ಕೊಂಡು ಅದೇವಿ. ನಿನಗೆಲ್ಲ ಮತ್ತು ನನ್ನ ಬಾಯಿಗೆ ಬರೋದು ಮುಕ್ಕಳಾಗ ಬಾಯಾಗ ಎಲ್ಲ ತುಂಬೈತಿ. ಏನು ನೀ ಅದನ್ನು ಉಳಿಸ್ಕೊಲಿಲ್ಲ. ಮತ್ತು ಅವ್ರಿಗೇನಾರ ನಿನ್ನಿಂದ ತೊಂದರೆ ಆಯ್ತು ಮತ್ತೆ ನೋಡ್ತಿರ ನೀನು. ಇಲ್ಲವಾ, ಹಂಗೆ ಮಾಡಬೇಡ್ಬೇ. ಬರೋದು ಹೋಗೋದು ಮಾಡ್ಕೊತಿರ್ತೇನೆ. ನಿಮ್ಗೆ ಏನಾರು ಅವಶ್ಯಕತೆ ಅಂದ್ರೆ ಜೊತೆಗಿರ್ತೇನೆ. ಅಣ್ಣನೂ ಎಲ್ಲದನೆ ಅಂತ ಏನು ಹೇಳಿಲ್ಲ. ಬರೇ ಅವ್ವ ಅಪ್ಪ ಇಬ್ಬರು ಅದಾರ, ನಾ ಹಿಂಗೆ ಊರ ಮ್ಯಾಗ ಬಂದೇನಿ, ನಾವು ಒಂದು 2 ವರ್ಷ ಆಕತ್ ಬರಾಕ, ಸುಟಿ ಸಿಕ್ಕಾಗ ಬರ್ಕೊಂತ ಹೋಗ್ಕೊಂತಿರ್ತೇನೆ. ಅಲ್ಲಿ ಮಟ್ಟ ಅವ್ವ ಅಪ್ಪಗೆ ಆಸರಾಗಿರು ಅಂತ ಅಂದ ಅಷ್ಟೇ. ಆಯ್ತಣ್ಣ ಅಂತೇಳಿ ಬಂದೆ ನಾನು. ಆಯ್ತು ಬಿಡು, ಹೋಗ್ಲಿ ಅಳಬೇಡ. ಏನು ಹೋಗ್ಲಿ ಬಿಡು, ಚಿಂತೆ ಮಾಡಬೇಡ. ಅವ್ವ ಅಲ್ಲಿಂದ ಬರೋದ್ರಾಗ ಅವಸರದಾಗ ಅಣ್ಣ ಫೋನ್ ಹಚ್ಚತ್ತೆ, ಹಂಗೆ ಬಂದ್ಬಿಟ್ಟೆ. ಹೊಟ್ಟೆ ಚಕ್ಕಸ್ತತಿ. ಏನು ಮಾಡಿವಿ ತಿನ್ನಕ್ಕೆ? ಅಡಿಗೆ ಐತೆ ನೋಡಿ ಉಣ್ಣೋವು. ನೀವು ಇರ್ಲಿ ಅಂದಿದ್ದಕ್ಕೆ ಸುಮ್ಮನೆ ಈಗ. ಹೋಗ್ಲಿ ಬಿಡ ಮರ. ನಮಗರ ಈಗ ಯಾರದಾರ ಏನೋ ತಪ್ಪ ಆಗೈತಿ, ಅಕ್ಕಿಯಿಂದನೂ ಆಗೈತಿ, ಅವನಿಂದನೂ ಆಗೈತಿ. ಈಗ ಅವಂದು ನಾವು ಸೆನ್ಸಿವ್ ಅಂದಮೇಲೆ ಈಗಿಗೂ ಒಂದು ಅವಕಾಶ ಕೊಡ್ಬೇಕಾದ ತಂದೆ ತಾಯಿಯವೇ ನಮ್ಮ ಕರ್ತವ್ಯ ಐತಿ. ಹೌದಿಲ್ಲ? ಯಾಕೆ ಸುಮ್ಮನೆ ಆಕಿಗೆ ಬೇಜಾರಾಗಂಗೆ ನಡ್ಕೋಬೇಕು? ಒಂದು ಅವಕಾಶ ಇನ್ನೊಮ್ಮೆ ಹಂಗೆ ಮಾಡಿದ್ರೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತೈತಿ, ಅದು ಮಾಡಿದ್ರಾತ. ಅವ್ರ ಕರ್ತವ್ಯನೂ ಐತಿ. ನಾವು ಅವ್ರನ್ನ ಸಣ್ಣದಿರ್ತ ಜೋಪಾನ ಮಾಡೀವಿ. ಈಗ ನಮ್ಮನ್ನು ಅವ್ರು ಜೋಪಾನ ಮಾಡಲಿ, ಯಾಕೆ? ಹೌದಿಲ್ಲ? ಇರ್ಲಿ. ಆಯ್ತು, ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಗ್ಲಿ. ಹಂಗಾರೆ ಮತ್ತೇನು ಮಾಡೋದು? ಅಬಾ ಏನಿದೆ ಅಣ್ಣ ತಮ್ಮ ಪೈಪೋಟಿ ಮ್ಯಾಗ ಗಾಡಿ ತೊಗೊಳಕತ್ತಿರಲ್ಲ? ಗೌಡ್ರೆ ಅಲ್ರಿ, ನಮ್ಮ ಅಣ್ಣನ ಬೈಕ್, ನಾ ಬೈಕ್ ತೊಗೊಂಡೇನ್ರಿ. ನೋಡ್ರಿ ಬೈಕ್ ಅಲ್ಲ, ನಾ ಇಷ್ಟು ದೊಡ್ಡ ಗಾಡಿ ತೊಗೊಂಡೇನಿ, ಅಪ್ಪೆ ಗಾಡಿನ. ಬೈಕಿಗೆ ಇದಕ್ಕೆ ಹೋಲಿಸ್ತಿರಲ್ರಿ ನೀವು? ಯಾವ್ದ ಒಂದ್ ಬಿಡಪ್ಪ, ಗಾಡಿ ಹೌದಿಲ್ಲ? ಯಾವ್ದಾದ್ರಿ ಏನ? ಹೌದೌದು. ಆದ್ರೂ ಗೌಡ್ರೆ ನೀವೇನ ಅನ್ರಿ, ಇದು ಸಾಲ ಮಾಡಿ ತಗೊಂಡಿದ್ದು ನಮ್ಮ ಮನೆಯವ್ರು ತಾವೇ ಸ್ವಂತ ದುಡ್ಡು ತಗೊಂಡಿದ್ದೆ. ಅದ ಬೇರೆ ಆಕತಿ, ಇದ ಬೇರೆ ಆಕತಿ. ಹೌದಿಲ್ರಿ? ಏನ್ರಿ ನೋಡ್ರಿ, ಹೊತ್ತಾತ ನಿಮ್ಮ ಕೆಲ್ಸಕ್ಕೆ ಹೊತ್ತಾಗಿಲ್ಲ ನೋಡ್ರಿ. ಅಲ್ಲ ಅತ್ಗೆಮ್ಮ, ಸಾಲ ಮಾಡಿ ತಗೊಂಡಿದ್ದು ಹಂಗ ಹಿಂಗ ಅಂತ ಹೇಳ್ತಿರಲ್ಲ, ಇದು ಹೆಂಗ್ ನಿಮ್ಗೆ ಸರಿ ಅನಿಸ್ತತಿ? ನಿಮ್ಗೆ ಸರಿ ಅನಿಸ್ತತಿ ಅಂತಂದ್ರೆ ಮತ್ತೆ ಇಬ್ರು ಅಣ್ಣ ತಮ್ಮ ಗಾಡಿ ತಗೊಳತಿರ್ ಬಿಡಪ್ಪ ಚಲೋ ಅಂತ ಅಂದ್ರು ಒಂದ್ ಮಾತು. ಹೌದ್ರಿ ಅಂತಂದ್ರೆ ಮುಗಿದೋಕ್ಕಿತ್ತಲ್ಲ. ಅದು ಬೈಕ್ ರೀ, ಅದೇ ಬೇರೆ ಇದೇ ಬೇರೆ. ಇದು ದೊಡ್ಡ ಗಾಡಿ, ಅದು ಸಣ್ಣ ಗಾಡಿ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡ್ರಿ ಅಂತ ನೀವಲ್ಲ ಅಂದಿದ್ದು. ಅದಕ್ಕೆ ಹೇಳಿದೆ, ಅದು ಸ್ವಂತ ದುಡ್ಡು ತಗೊಂಡಿದ್ದು. ಇದು ಅತ್ತಿ ಮನೆಯಿಂದ ರೊಕ್ಕ ಬಂತು ಈಡೆಗೆ, ಅತ್ತಿ ಮನೆಯಿಂದ ತಗೊಂಡಿದ್ದು. ದುಡ್ಡು ತಗೊಂಡಿದ್ರೆ ಬೇರೆ ಆಕಿತ್ತು. ಹೌದಾ? ಓ, ಹೆಂಡತಿ ಮನೆಯವ್ರು ಕುಡ್ಸ್ಯಾರ ನಂಗಾರ? ನಿಮ್ಗೆ ಗೊತ್ತಿಲ್ಲ? ಹೆಂಡತಿ ಮನೆಯವ್ರ ಇಲ್ಲಾಂದ್ರೆ ನಾಗರಾಜಣ್ಣ
ಇವರೇ ಬಂದಿದ್ರು ರೊಕ್ಕ ತಗೊಂಡೆ. ಇವ್ರು ಹಿಡ್ದಂತದಕ್ಕೆ ರೊಕ್ಕ ಕೊಟ್ಟು ಕೊಡ್ಸ್ಯಾರ ಅವ್ರು. ನಮ್ಮ ಮನೆಯವ್ರು ಹಂಗಲ್ಲ ಪಾಪ, ಕಷ್ಟಪಟ್ಟು ದುಡುದು ಕೊಡ್ಸಿರೋದು. ಏನು ಬಿಡ್ರಿ, ನಮ್ಮ ತಂಗಿ ಗಂಡ ಯಾರಿಗೆ ಮಂದಿ ಕೊಡ್ತೇವನ್ರಿ, ಹೌದಿಲ್ಲ? ನಮ್ಮ ತಂಗಿ ಗಂಡಗ ಅಲ್ಲ, ಖುಷಿ ಐತಪ್ಪ, ನಮ್ಗಂತೂ ಭಾರಿ ಖುಷಿ ಐತಿ. ದೊಡ್ಡ ಗುಣ ಬಿಡ್ರಿ ನಿಮ್ದು. ಯಾರು ಮಾಡ್ತಾರ್ರಿ ಈಗ ತವ್ರ ಮನೆಯವ್ರ? ನಮ್ಮ ಹೆಂಡತಿಯಾರು ನೋಡ್ರಿ, ಅವ್ರ ತವ್ರ ಮನೆಗೆ ನಾವೇ ಕೊಟ್ಟು ಕಳ್ಸ್ಬೇಕು ಈಡೆಗೆ. ಹಂಗೈತ್ ಬಾಳೆ. ಮತ್ತೆ ಇನ್ನೂ ನಿಮ್ದು ನಸೀಬ ರುದ್ರಾ, ನಸೀಬಪ್ಪ ಹೆಂಡತಿ ಮನೆಯವ್ರು ಗಟ್ಟದಾರ ತಗೋ. ಸರಿ, ನಾ ಬರ್ತೇನೆ ತಗೋರಿ. ನೋಡ್ರಿ ನೀವು ಅಂತೀರಿ ಯಾಕೆ ನಿಮ್ಮ ಅಣ್ಣನ ಜೊತೆಗೆ ದ್ವೇಷ ಮಾಡ್ತಿ, ಚಂದಾಗಿರಪ್ಪ ಅಂತೇಳಿ. ನೋಡ್ರಿ ಹಿಂಗೆ ಮಾತಾಡ್ತಾರಲ್ಲ, ಅದೇ ನಮ್ಗೆ ಸಿಟ್ಟು ಭಾಳ ಬರೋದು ನನಗೆ. ಅದಕ್ಕೆ ನಾ ಮಾತಾಡಕ್ಕೆ ಹೋಗುದಿಲ್ಲ ನಾನು. ಅಲ್ಲ, ನೀನು ಹಂಗೆ ಮಾಡಬಾರ್ದಾಗಿತ್ತು. ನೀ ಯಾಕೆ ಹಂಗಂದು ಹೋಲಿಕೆ ಅದು ಇದಂತೆ. ಹೌದು, ಅಣ್ಣ ತಮ್ಮ ಅಲ್ಲಿ ನೋಡಪ್ಪ, ನಾ ಹೇಳ್ತೇನಲ್ಲ ಮಾವರ, ನಾ ಹೇಳ್ತೇನಲ್ಲ, ಏನಂದ್ರೆ ನಿಮ್ಮ ಜಗಳ ನಿಮ್ಮ ಮನ್ಯಾಗ ಇಟ್ಕೋರಿ. ಮಂದಿ ಮುಂದೆ ಯಾವತ್ತು ನಾವು ನಮ್ಮ ಮನೆಯವ್ರನ್ನ ಬಿಟ್ಟು ಕೊಡಬಾರ್ದು. ಅದು ಅಣ್ಣ ತಮ್ಮ ಮೊದಲು ಬಿಟ್ಟು ಕೊಡಬಾರ್ದು. ನೀವಿಬ್ರು ಬಿಟ್ಟು ಕೊಡಾಕತ್ತೀರಿ, ಒಬ್ರನ್ನೊಬ್ರು ಬೇರೆ ಅದೀರಿ ಅಂದ್ರೆ ಕಡ್ಡಿ ಅಲ್ಲಾಡ್ಸೋರು ಸುಮಾರು ಮಂದಿ ಅಕ್ಕಾರ. ನೀವು ಇದನ್ನ ವಿಚಾರ ಮಾಡ್ಬೇಕ್ರಿ ಮಾವರ, ಹೆಂಗಿದೆ ಅಂತ ನಾನು ಅತ್ತಾಗ ನಿಮಗೆ ನಾ ಹೇಳ್ಬೇಕನ್ರಿ ಮತ್ತೆ. ಹೌದ್ರಿ, ನಮ್ಮ ಅಣ್ಣ ನಾನು ತೊಗೊಳತ್ತೀವ್ರಿಪ್ಪ, ಏನೋ ದೇವರ ಆಶೀರ್ವಾದ ಅಂದ್ರೆ ಮುಗಿದೋಗ್ಬಿಡ್ತಿತ್ತಲ್ಲ. ಇಲ್ಲ ಹೋಗ್ಲಿ, ಸುಮ್ಮನೆ ಇದ್ದಿದ್ರು ಆಕಿತ್ತಲ್ಲ. ನೀವು ಹಂಗೆ ಮಾತಾಡಿದ್ರಿ ಮತ್ತೆ ಯಾಕೆ ಹಿಂತಿಗೆ ಸಿಟ್ಟು ಬರಲ್ಲ? ಅಲ್ಲ, ನೀವು ನಿಜ ಹೇಳ್ರಿ, ನಿಮ್ಮ ಅಣ್ಣ ನೀವು ಕರೆದಿರೆ, ಗಾಡಿ ತೊಗೊಂಡಿನ ನಾನು ನೋಡ್ಬಾ ಅಂತ ಒಂದು ಮಾತರ ಕರೆದ್ರೆ ಕರೀಲಿಲ್ಲ. ನಾನು ನೋಡಿದೆ, ಕರೀಲಿಲ್ಲ ನೀವು. ಆದರೂ ಆ ಮನುಷ್ಯ ಪಾಪ ಬಂದು ನಿಂದಿರ್ತಿಲ್ಲ. ಅಣ್ಣ ನೋಡು ಹೆಂಗೈತಿ ಅಂತ ನೀವು ಒಂದು ಮಾತು ಅನ್ಲಿಲ್ಲ. ಬರೀ ಇವ್ರ ಹತ್ರನ ಮಾತಾಡಕತ್ತಿದ್ದಿ. ಆ ಮನುಷ್ಯಾಗ ಹಂಗೆ ನಿನ್ನ ಮ್ಯಾಗ ಸಿಟ್ಟಿದ್ರ, ಅವ್ಗೆ ಅಷ್ಟು ನೀ ಬೇಡಾಗಿದ್ರ ಅವ್ನು ಬಂದು ನಿಂದಿರ್ತಿದ್ದಿಲ್ಲ. ಹೊಟ್ಟಿ ಉರಿ ಬುದ್ದಿದ್ದಿದ್ರ ಬಂದು ನಿಂತಿದ್ದೇ ಇಲ್ಲ. ನೋಡು, ನೀನು ಅದನ್ನು ಉಳಿಸ್ಕೊಳ್ಳೋದು ಗೊತ್ತಿಲ್ಲ ಬಿಡ ನಿನಗೆ ಮಾವ. ಹೋಲ್ ಬರ್ರಿ ಒಳಗೆ ಹೋಗಿ ನಡ್ರಿ ತಗ. ಎಲ್ಲರೂ ಬುದ್ಧಿ ಹೇಳೋರಿ ಅಕ್ಕಾರ. ಓಹೋ ರುದ್ರಣ್ಣ, ಗಾಡಿ ಭಾರಿ ಐತಲಪ್ಪ. ಓ ಮುಸ್ತಪಣ್ಣ, ನೋಡಪ್ಪ ಗಾಡಿ ಹೆಂಗೈತಿ. ನಾನು ನಿನ್ನೆ ಸಾಲ ಮಾಡಿ, ಒಟ್ಟು ಸಾಲ ಅಂದ್ರೆ ಎಂತಿ ಮನೆಯಾಗ ಇಸ್ಕೊಂಡೇನು, ಬಡ್ಡಿ ಹೊರಗತ್ತೆ ಅಂತೇಳಿ. ಮಸ್ತ್ ಐತಿ ಬಿಡಪ್ಪ. ಮತ್ತೆ ಇದ ಖುಷಿಗೆ ಏನಿಲ್ಲನ? ಏನನ್ನ ಖುಷಿ ಬಿಡ ಮರೆ, ಸಾಲ ಮಾಡೇನ ಮರೆ. ಖುಷಿ ಅನ್ನಕ್ಕೇನು, ಸಾಲ ತೀರ್ಸಿನ ಖುಷಿ ಆಕತ್ ನೋಡು. ಅಂದಂಗ ಮುಸ್ತಪಣ್ಣ, ತಪ್ಪಿಕೋಬೇಡ, ಕೇಳ್ತೇನೆ ಅಂತೇಳಿ. ಒಮ್ಮೆ 1,000 ರೂಪಾಯಿ ಇಸ್ಕೊಂಡು, ಅದಾದ್ಮೇಲೆ 2,000 ರೂಪಾಯಿ ಇಸ್ಕೊಂಡು, ಅದಾದ್ಮೇಲೆ ಒಮ್ಮೆ 550 ರೂಪಾಯಿ ಒಮ್ಮೆ ಇಸ್ಕೊಂಡು ಎಲ್ಲ ಕೊಡ್ತೀನಿ ಅಂದಿದ್ದೆಪ್ಪ. ಏನು ಸುದ್ದೇ ಇಲ್ಲ. ಅಲ್ಲ, ಒಂಚೂರು ಕೊಟ್ಟಿದ್ರೆ ಅನುಕೂಲಕ್ಕಿತ್ತು. ಸ್ವಲ್ಪ ರೊಕ್ಕದ ಒಂಚೂರು ಅಡಚಣೆನ ಇತ್ತು. ಕೊಡ್ತೀರಾ ರೊಕ್ಕನ? ಅಲ್ಲ ಮರೆ, ರೊಕ್ಕ ಕೊಡ್ತೀರನ ಅಂತ ಕೇಳ್ತಿಪ್ಪ. ಏನು ಕಡಿಮೆ ಆಗೈತೆ ಮರೆ ನಿನಗೆ? ಹಂಗೆ ಆಕತ್ರಿ. ಏನು ಕಡಿಮೆ ಆಗೈತನ ಅಂದ್ರೆ ಕಡಿಮೆ ಅಲ್ಲ ನೋಡಿ, ಸಾಲ ಮಾಡಿ ತೊಗೊಂಡಿನಿ. ನನ್ನ ಕಡೆ ಏನು ರೊಕ್ಕ ಐತೇನ್ರಿ ಕಡಿಮೆ ಆಗೈತನ ಅನ್ನಕ್ಕೆ? ರೊಕ್ಕ ಇಲ್ರಿ ಪಾಪ, ಜಿತೈತಿ. ಕೊಡೋಣಂತ ಕೊಡ್ತೇನೆ. ಏನು ಎಲ್ಲರೂ ಊರು ಬಿಟ್ಟು ಹೊಡಕನೆ ಹೇಳ್ರಂಗ ನೋಡೋಣ. ಅಲ್ಲಿಂದ ಇಲ್ಲಿ ಮಟ್ಟ ಮಾತಾಡ್ಸಕ್ಕಂತ ಬಂದ್ರೆ ರೊಕ್ಕದ ಕೇಳಾತಿಪ್ಪ. ಹೋಗ್ಲಿ ಬಿಡ್ರಿ. ನೋಡ್ರಿ, ಆದಷ್ಟು ದೊಡ್ಡ ಒಂಚೂರು ರೊಕ್ಕ ಹೊಂದಿಸಿ ಕೊಡಕ್ಕೆ ಪ್ರಯತ್ನ ಮಾಡ್ರಿ. ಹಾಂ ಕೊಡ್ತೇನೆ. ಮತ್ತೆ ಗಾಡಿ ತೊಗೊಂಡಿದ್ದು ಖುಷಿಗೆ ಪಾರ್ಟಿ? ಅಯ್ಯೋ, ಯಾವ ಪಾರ್ಟಿ ರೀಪ? ಪಾರ್ಟಿ ಗೀಟಿ ಎಲ್ಲ ಗೋಟಿ ಆಗೈತಿ ಈಗ. ಅದೆಲ್ಲ ಇಲ್ಲ. ಮೊದ್ಲು ನಂಗೆ ರೊಕ್ಕ ಕೊಡ್ರಿ, ಕೊಟ್ಟಿಂದ ಪಾರ್ಟಿ ಗೀಟಿ ಎಲ್ಲ ಆಮ್ಯಾಗ. ಅದೆಲ್ಲ ಹೇಳ್ಬೇಡ. ರೊಕ್ಕ ಕೊಡ್ರಿ, ಪಾರ್ಟಿ ಮಾಡ್ಸೋಣ. ಏನು ಬಡವ್ರು ಮಾತಾಡ್ದಂಗೆ ಮಾತಾಡ್ತೀಯಪ್ಪ ತಾಗ. ಇವತ್ತು ಚಂಜಿಕನ ಏನು ನೀನು ಹೆಂತಿಗದು ಏನು ಹೇಳ್ತೀಯ ಹೇಳು. ಏನು ಪಾರ್ಟಿ ಮಾಡಿಬಿಡೋಣಂತ. ಹಗಲಿ ಮಾಡಿದ್ರೆ ನಿನ್ನ ಇದ್ರಾಗ ಕೆಲಸ ಮಾಡೋರು ಹೋಗಿ ನಿಮ್ಮ ಮಾವನ ಮುಂದೆ ತುತ್ತೂರಿ ಉತ್ತರ. ಬೆಳಕನ್ಯಾಗ ರಾತ್ರಿ ಮಾಡಿದ್ರೆ ಯಾರು ಕೇಳ್ತಾರ? ರಾತ್ರಿ ಬಾ, ಏನು ಒಂದು ಸಣ್ಣದಾಗಿ ಒಂದು ಮಾಡೋಣಂತೆ. ಆಯ್ತು ತೋರಿ, ಬರ್ತೇನಂತ. ನೋಡ್ತೀನಿ, ಆದ್ರೂ ಕೆಲ್ಸದ ಮ್ಯಾಗಿದ್ರೆ ಆಗಲ್ಲ. ಕೆಲ್ಸ ಇಲ್ಲ ಅಂದ್ರೆ ಬರ್ತೇನಂತ ತಗೋರಿ. ಮಾವರ ಇದು ಮಾವರ ಅಂತೀನಿ, ಮುಸ್ತಪಣ್ಣ. ಸರಿಪ್ಪ, ಏನಾರ ನಮಗೂ ಹಂಗೆ ಏನಾರ ಅವಶ್ಯಕತೆ ಇದ್ರು ಒಂಚೂರು ಗಾಡಿ ಪಾಡಿ ಕೊಡಪ್ಪ. ಏನು ಮತ್ತೆ ಇಲ್ಲ ಅನ್ನಕ್ಕೆ ಹೋಗ್ಬೇಡ. ಕೊಡೋಣಂತ ತೋರಿ. ನಿಮ್ಗೆ ಎದಕ್ಕೆ ಅವಶ್ಯಕತೆ ಬೀಳ್ತೈತಿ ನೋಡೋಣ. ಹಂಗೇನಾರ ಅವಶ್ಯಕತೆ ಬಿದ್ರೆ ಕೊಡೋದಾದ್ರೆ ಕೊಡೋಣಂತ, ಅದ್ರಾಗ ಏನೈತಿ? ಹೌದಿಲ್ಲ? ಸರಿ, ಹಂಗೆ ನಾ ಬರ್ತೀನಿ. ನೀವು ಒಂದು ಹತ್ತತ್ರ ಒಂದು 2-3 ಸಾವಿರ ರೂಪಾಯಿ ಕೊಡ್ಬೇಕು. ಯಾವಾಗ ಕೊಡ್ತಾನೆ ಏನು? ಬಾಯಿ ಬಿಟ್ಟಿನ ಭಾಳ ಸಲ ಕೇಳಿದ್ರೆ ಬೇಜಾರಕ್ಕನ್ ಮನುಷ್ಯ ಅನ್ನೋದು ನಾವು ಕೇಳಾರ್ದಂಗೆ ಇರೋದು. ನೋಡಂತಡಿ ಯಾವಾಗ ಕೊಡ್ತಾರ. ಮದ್ವಿಗೆ ಮಾತ್ರ ತಪ್ಪಿಸ್ಲಂಗೆ ಬರ್ರಿಪ್ಪ. ಅಲ್ಲ ಅದ್ಗೆಮ್ಮ, ಒಂದು 4 ದಿನ ಮುಂಚೆ ಬರ್ಬೇಕು ನೀವು. ಇಲ್ಲಾಂದ್ರೆ ಅಲ್ಲಿ ಹೋಗ್ಬೇಕಾಕನೆ ಅದಕ್ಕೆ. ಅಲ್ಲ ಇರ್ತಾರಷ್ಟು, ನೀವು ಬರ್ರಿ 4 ದಿನ ಮುಂಚೆ, ಅಣ್ಣ ನೀನು ಇಬ್ರು. ಆಮೇಲೆ ಹುಡುಗರ್ನ ಕರ್ಕೊಂಬರ್ರಿ. ಇಲ್ಲ ಈಕಿನ 4 ದಿನ ಮುಂಚೆ ಬರೋಕ್ಕಾಗಲ್ಲ. ಮದ್ವೆ ದಿನನೇ ಬರೋದು ಸಯ್ಯನ ಅಂತೇನ. ಯಾಕಂದ್ರೆ ಅವಂದು ದೊಡ್ಡ ಸಾಲಲ್ಲ ಈಗ. ದೊಡ್ಡ ಓದೋದು ಬರೀದು ಭಾಳ ಇರ್ತತ್ವ ಅವಂದು. ಹೆಚ್ಚಿಂದ ಓದೋದು ಬರೆಯೋದವ. ಈಗಂತರೂ 4 ದಿನ ಅಲ್ಲಿ ಬಂದು ಅವನು ಬರಂಗಿಲ್ಲ. ಇನ್ನು ಆಕಿದು ಈಗ ಒಳ್ಳೆ ಪರೀಕ್ಷೆ ಟೈಮ್ ಅಂತ ಆಕಿನೂ ಬರೋದಿಲ್ಲ. ಇನ್ನು ನಾನು ಅವರಿಬ್ರು ಒಳ್ಳೆ ಓದ್ಕೊಳ್ಳೋ ಹೊತ್ನಾಗ ಅವ್ರಿಗೆ ಅಡುಗೆ ಮಾಡ್ಕೊಡ್ಬೇಕು. ಆಮೇಲೆ ಮನ್ಯಾಗ ನಾ ಇಲ್ಲಾಂದ್ರೆ ಹೆಂಗೆ ನಡಿತೈತಿ? ನಾನು ಬರೋಕ್ಕಾಗಲ್ಲ, ಮನೆ ಕಡೆ ಇರಲೇಬೇಕು. ನನಗೆ 4 ದಿನ ಮುಂಚೆ ಬರೋಕ್ಕಾಗಲ್ಲ. ಈಗ ಮಕ್ಕಳು ಓದೋದೊಂದು ಏನಾರ ಕಾರಣ ಹೇಳ್ತೀರಪ್ಪ, ಮತ್ತೆ ಏನು ಮಾಡೋದೀಗ? ಹೋಗ್ಲಿ ಬಿಡ್ರಿ. ಅಣ್ಣ ನೀನಾರ ಬಾ. 4 ದಿನ ಅಲ್ಲವ, ಒಂದು 2 ದಿನ ಬರ್ತೇನೆ ತಗೋ. ಮತ್ತೆ ಅಣ್ಣ ಹೆಂಗೆ ಹುಡುಗರು ಚಲೋ ಓದಾಕತ್ತವ? ಓ ಮಸ್ತ್ ಓದಾತಾರ. ಅಲ್ಲ ನೀವೇನ ಆ ಹುಡುಗಿ ಓದ್ತಾನೆ ಅಂತತಿ, ಆ ಹುಡುಗಿ ಇಷ್ಟು ಗಡ ಮದ್ವೆ ಮಾಡಕತ್ತೀರಲ್ಲ? ನಮ್ಮವ್ವ ಮದ್ವೆ ಮಾಡು ಅಂತಾಳ. ನನ್ನ ಮಗ ಚಲೋ ಓದ್ತಾ ಇದಾನ, ಅವ್ನು ಓದಿಸ್ತಾ ಅದಾರ.
ಅವನು ಓದಿಸ್ತಾ ಇದಾರ ಈಕಿನ ಓದ್ತೀನಿ ಅಂತಾಳ. ಅದ್ರ ನಮ್ಮವ್ವ ಮದುವೆ ಮಾಡಪ್ಪ ಬೇಡ, ಸರಿನೇ ಬೆಂಕಿ ಇಟ್ಕೊಂಡ ಹೆಣ್ಣು ಮಕ್ಕಳನ್ನ ಇಟ್ಕೊಳ್ಳೋದು ಮೊದ್ಲು ಮದುವೆ ಮಾಡಿ ಮನೆ ಕಾಣಿಸೋರ್ನ ಅಂತಂದೇಳಿ ಅವು ಅಂತಾಳ. ಹಂಗಾಗಿ ಈಗ ಮದುವೆ ಮಾಡಕ್ಕೆ ಸ್ವಲ್ಪ ಬಡ್ದಾಡ್ಬೇಕು. ಇಲ್ಲ ನೀವು ಓದಿಸ್ಬೇಕಿತ್ತು, ಎಲ್ಲ ಮುಗ್ದ ಹೋತಲ್ಲ. ಅವ್ರವ್ನ ಇದ್ರಿಗೆ ಒಂದು ಇರೋದ್ವಾಗಿ ಮಾತಾಡಲ್ಲ ಇವ್ರು. ಏನು ಮಾಡ್ಬೇಕು ಹೇಳ್ರಿ ಅತ್ತಿಯಮ್ಮ, ನನಗೂ ಓದಿಸ್ಬೇಕು ಅನ್ನೋದಿತ್ತಪ್ಪ. ಆ ಹುಡುಗಿನ ಅವ್ವ ನಾವು ಓದ್ತೇನವ, ನಾನು ಅಲ್ಲವ ಅವ್ವ ನಾನು ಓದ್ತೇನವ ಅಂತ 20 ಸಲ ಏನು ಮಾಡ್ತೀರಿ ಹೇಳ್ರಿ. ನನಗೆ ನಮ್ಮ ಅವ್ಗ ನಾ ಯಾವತ್ತೂ ಬೇಜಾರು ಮಾಡಿಲ್ಲ. ಅಕ್ಕಿ ಮಾತಿಗೆ ಇರೋದ್ವಾಗಿ ನಾ ಎಂದೂ ಮಾತೇ ಆಡಿಲ್ಲ. ಈ ವಿಚಾರದಾಗೂ ನನಗೆ ಅಕ್ಕಿ ಹೇಳೋದೇನು ತಪ್ಪು ಅಂತ ಅನ್ಸಂಗಿಲ್ಲ. ಹಂಗಾಗಿ ನಾ ಅರ್ಧ ವಿರೋಧವಾಗಿ ಮಾತಾಡಕ್ ಮನಸ್ಸು ಮಾಡುವಲ್ಲೆ. ವಿರೋಧವಾಗಿ ಮಾತಾಡಂದ್ರೆ ಏನು ಗಲಿಗೇರ್ಸಂದೇನು ನಾನು ಮಾಡಬೇ ಆಕಿ ಓದ್ತೇನಂತ ಸುಮ್ಮನೆ ನೀ ಯಾಕೆ ಮದ್ವೆ ತಲೆ ಕೆಡಿಸ್ಕೊಂತಿ ಅಂತ ಒಂದು ಮಾತು ಅನ್ಬೋದಿತ್ತ ಅಣ್ಣ. ಒಂದು ಮಾತು ಅನ್ವಲ್ರಿ ಇವ್ರು. ನಾನಾರ ಏನು ಮಾಡಲಿ ಎತ್ತಾಗಂತ ಬಡ್ದಾಡ್ಲಿ ಹೇಳಂಗಾರ ನೋಡೋಣ. ಆ ಹುಡುಗಿ ನೋಡಿದ್ರೆ ಮದುವೆ ಬಗ್ಗೆ ಆಸಕ್ತಿನೇ ಇಲ್ಲ ಆಕಿಗೆ. ಈಗ ಇರಂಗಿಲ್ಲ, ಮುಂದೆ ಬರ್ತೈತಿ. ಹೌದಿಲ್ರಿ? ಅದಕ್ಕೆ ನೀವೇ ಹೇಳ್ರಿ ನೋಡೋಣ. ಈಗಿಲ್ಲ ಅಂದ್ ಮುಂದೆ ಮದುವೆಗೆ ನಾನು ನಂದು ನನ್ನ ಮನಿ ನನ್ನ ಗಂಡ ಅನ್ನೋದು ಬಂದೇ ಬರ್ತೈತಿ. ಅಲ್ಲ ಆದ್ರೂ ಇದೊಂದು ವಿಚಾರದಾಗ ಒಂಚೂರು ಮಾತು ಕೇಳಿದ್ರೆ ಅಕ್ಕಿತ್ತೇನಂತ ನೀವಂತೀರಿ, ಆದ್ರೆ ಆಗಂಗಿಲ್ಲ ಅದು. ಹಂಗೆ ನಮ್ಮವ್ವ ಆಕಿ ಮಾತ್ ಮಿಕ್ಕಿ ಏನು ಯಾವಾಗೂ ಮಾಡಿಲ್ಲ. ಹಂಗಾಗಿ ನನ್ನ ಮನಸ್ಸು ಒಪ್ಪಂಗಿಲ್ಲ. ನಾನು ಏನು ಮಾಡ್ಲಿ ಹೇಳ್ರಿ? ಹಿಂಗಂತಾರ ನೋಡಿ, ಏನು ಮಾಡ್ತಿ, ಹೋಗ್ಲಿ ಬಿಡೋಣ. ಅದ್ರ ನಸೀಬನ ಅಷ್ಟೈತಿ, ಏನು ಮಾಡಾಕತ್ತೈತಿ ಅಣ್ಣ. ಮದುವೆಗೆ ಮತ್ತೆ ಬರ್ರಿ ಇಬ್ರು ಸೇರಿ ಹಂಗಾರ ನಾ ಬರ್ತೀವಿ. ಮತ್ತಿನ್ನು ಭಾಳ ಮಂದಿಗೆ ಕಾರ್ಡ್ ಕೊಡೋದೈತಿ. ಆತವ ಅಣ್ಣ, ಬರ್ತೇನೆ. ಹೆಚ್ಚಿನ ಆತಿರೋದು ಅಲ್ಲ. ಹುಡುಗಿ ಪಾಪ ಓದ್ತೇನಂತಂದ್ರೆ ಬಲವಂತವಾಗಿ ಲಗ್ನ ಮಾಡೋದು ಹೆಂಗ ಏನಪ್ಪ. ಹೋಲ್ ಬಿಡ, ಏನು ಮಾಡಕ್ಕಾಕತಿ? ಹೌದಿಲ್ಲ? ಅವ್ರ ಗಂಡ ಎಂತಿನೇ ಒಳ್ಳೆ ಕುಣಿತ ಆದಾರ ಮದುವೆ ಮಾಡಕ್ಕೆ. ಪಾಪ ಇರೋದ್ವಾಗಿ ಮಾತಾಡೋಕ್ಕಾಗಲ್ಲ ಅಂತ ಏನು ಅವ್ರ ತಾಯಿಗೆ ನಾವೇನು ಉಣ್ಣಕ್ಕೆ ಕೊಡ್ಬೇಡ ತಿನ್ನಕ್ಕೆ ಕೊಡ್ಬೇಡ ಅಂದ್ವೇನ? ಮದುವೆ ಮಾಡ್ಸಲ್ಲ, ಬ್ಯಾಡ್ವೇ ಓದ್ಲಿ ಬಿಡು ಅನ್ಬೇಕು. ಮಕ್ಕಳ ಬಗ್ಗೆ ತಂದೆ ತಾಯಿ ತೀರ್ಮಾನ ತಗೊಲಾರ್ದ ಅಜ್ಜ ಅಮ್ಮ ತಗೊಂತಾರ ಅಂದ್ರೆ ಇನ್ನೇನು ಹೇಳೋದು? ಹೌದಿಲ್ಲ? ತೊಗೊಂಡಿದ್ದು ಒಳ್ಳೇದಿದ್ರೆ ತಗೊಳ್ಬಿಡು ಅನ್ಬೋದು. ಆದ್ರೆ ಅವ್ರು ಮದುವೆ ಮಾಡಿ ಏನು ಮಕ್ಕಳು ಆದಿ ತಪ್ಪಕತ್ತವನ? ಹಾಗಿದ್ರು ಓದ್ತೇನೆ ಅಂತಿದ್ಲಕ್ಕಿ. ಹೋಲ್ ಬಿಡ್ರಿ, ಎತ್ತಾಗ ಒಟ್ಟತ್ತಾಗ. ಆದ್ರೂ ನಿಮ್ಮ ತಂಗಿಗೆ ನಮ್ಮನಿಗೆ ಕನ್ಯೆ ಕೊಡ್ಬೇಕಿತ್ತು ಅನ್ನೋದು ಒಂದು ಭಾಳ ಐತಿ. ಅವ್ರನ್ನ ಮಾತನಾಗ ಗೊತ್ತಾಕತಿ, ಈಗ ಹೊರಗೆ ಬಂತಲ್ಲ. ಹೌದಿಲ್ಲ? ಏನು ಮಾಡ್ತೀರಿ ಹೇಳ್ರಿ? ಏನು ಮಾಡ್ತೀರಿ? ನಮ್ಗೇನೆ ಅವ್ರ ಮಗಳನ್ನ ತಗೋಬಾರ್ದು ಅನ್ನಂಗಿಲ್ಲ, ಏನೂ ಇಲ್ಲ. ಪಾಪಿಕಿನೂ ಚಲೋ ಅದಾಳ ಬಿಡು, ಮತ್ತು ಮಕ್ಕಳು ಚಲೋನೇ ಇರ್ತಾವೆ. ಆದರೆ ಇಷ್ಟ ಇಲ್ಲ ಅನ್ನೋ ಹುಡುಗಿಗೆ ಮದುವೆ ಮಾಡಕತ್ತಾರ. ಅದು ಒಂದು ತಟ್ಟಿಗೆ ಹೋಗ್ಲಿ, ನನ್ನ ಮಗ ಓದ್ತೇನೆ ಅಂತಾನಲ್ಲ, ನನಗೆ ಓದುವ ವಯಸ್ಸಿನಾಗ ಅವ್ನು ಮದುವೆ ಮಾಡಿ ಆಗೋದೇನೈತಿ ಅಂತ. ಹಂಗಾಗಿ ಅರ್ಧ ನಾನು ಯಾವುದೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಹೋಗ್ಲಿ ಬಿಡು ಅಂದಂಗೆ. ಮತ್ತೆ ಈ ಮದುವೆ ಅಂತಾರ ಆಯಾರ ಏನಾರ ಒಂದು ಕೊಡ್ಬೇಕಲ್ಲ ಗಟ್ಟೆ ಅಂದ. ತಂಗಿ ಮಗಳದು ಲಗ್ನ ಕೊಡ್ರಿ ಸೀರೆ ಸಾದ್ರ ಮಾವಕ್ಕಿರಿ. ಸೀರೆ ಗಿರಿ ವೈರಿ ಚಲೋದೊಂದು ಜೊತೆ ಯಾರು ಬೇಡ ಅಂದ್ರ. ಗೀರಿಗಿಂತ ಬಂಗಾರ ಬೆಳ್ಳಿ ಏನಾರ ಕೊಡ್ಬೇಕಿತ್ತ ಅಂತ. ಅಲ್ರಿ ಈಗಿನ ಬಂಗಾರ ರೇಟಿಗೆ ಎಲ್ಲ ಕತ್ರಿ ತರಾಕ. ಅದು ಅಲ್ಲದೆ ₹1 ವರದಕ್ಷಿಣೆ ತೊಗೊಂಡೇವೆ ನಾವು. ಅದು ವರದಕ್ಷಿಣೆ ಅಂತ ಆಸ್ತಿ ಇಟ್ಕೊಂಡೇವೆ. ಅವ್ರದ್ದೇ ಅವ್ರಿಗೆ ಕೊಟ್ಟಿವಿ. ಏನು ನಿಮ್ಮ ಅಪ್ಪಂದು ಅವರಿಗೆ ಕೊಟ್ಟು ನಾವು ಕೈ ಇದು ಮಾಡೀವಿ. ಅಲ್ಲ ನಾ ಹೇಳೋದಾದ್ರೆ ಬೇಕಾದ್ರೆ ಬೆಳ್ಳಿ ಒಂದು ಜೊತೆ ದೀಪ ತಂದು ಕೊಡ್ರಿ ಸಾಕು. ಆ ಹುಡುಗಿಗೆ ಸಾದ್ರ ಮಾವನ್ ಸೀರೆ ಸಾಕಪ್ಪ. ನೀವು ಬಂಗಾರ ಬೆಳ್ಳಿ ಅಂತೆಲ್ಲ ಕುಂದ್ರಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಓದಾಕತ್ತವ. ಮೊನ್ನೆ ಸಾಲ ಮಾಡಿ ನಾವು ನಮ್ಮ ಮಗನ ಫೀಸ್ ಕೊಟ್ಟೇವಿ, ಮತ್ತು ಮಗಳಿಗೂ ಕಂಡಪಟ್ಟಿ ರೊಕ್ಕ ಕಟ್ಟೇವಿ. ಇಷ್ಟೆಲ್ಲ ಇರೋ ಹೊತ್ನಾಗ ಯಾಕೆ ಅದೆಲ್ಲ ಹಮ್ಕೋತೀರಿ? ಸಾಕು, ಒಂದು ಸೀರೆ ಒಂದು ಬೆಳ್ಳಿ ದೀಪ ತಂದು ಕೊಡ್ರಿ ಸಾಕು. ನೀ ಹೇಳೋದು ಸರಿನೇ. ಮದುವೆ ಟೈಮ್ ನೀವು ಅಷ್ಟೆಲ್ಲ ಕೊಟ್ಟು ಮಾಡೇವಲ್ರಿ, ಏನು ಕೊಟ್ಟಿಲ್ಲ ನಂಗಿಲ್ಲ. ಆಯ್ತು, ಒಂದು ಚಲೋದೊಂದು ರೇಟಿನ ಸೀರೆ ಒಂದು ಜೋಡಿ ಬೆಳ್ಳಿ ದೀಪನ ತಂದು ಕೊಟ್ಬಿಡ್ತೀನಿ. ಅಷ್ಟೇ ಅವ್ರಿಗೇನು ಕಡಿಮೆ ಏನಾಗಿಲ್ಲ. ಗಂಡನ ಮನೆ ಕಡೆನೂ ಬೇಕಾದಷ್ಟು ಐತಿ. ನಾವು ಕೂಡ ಯಾರಕ್ಕೆ ಅವ್ರೇನು ಬಾಯ್ ತಕೊಂಡು ಕುಂತಿರಂಗಿಲ್ಲ. ಸರಿ ಹೋಗ್ಲಿ ಬಿಡು. ನಂಗೆ ನೀರು ಕಾಸು ಜಕ ಮಾಡ್ಬೇಕು ನಾ. ಕಾಸ್ತೇನೆ. ಗೊತ್ತಾದನ ನಿನ್ನ ಮಗ ಚಲೋತ್ತಂಗ? ಅಯ್ಯೋ ಓದ್ತತ್ರಿ ಪಾಪ. 5 ನಿಮಿಷ ಪುರ್ಸತ್ ಕೊಡ್ಲಾರ್ದಂಗೆ ಎಲ್ಲಿ ನಿಂದ್ರಲಂಗ್ ಕುತ್ಕೊಂಡ ಓದ್ತಪ್ಪ. ಸುಳ್ಳ ಯಾಕನ್ಬೇಕು? ಓದ್ಲಿ ಈ ಕಷ್ಟಪಟ್ರನೆ ಕೈ ಕೆಸರಾದ್ರ ಬಾಯಿ ಮೊಸರು ಅನ್ನಂಗ ಈ ಕಷ್ಟಪಟ್ಟು ಓದಿದ್ರೆ ಮುಂದೆ ಜೀವನದಾಗ ಭಾಳ ಚಂದಾಗಿ ಇರ್ತಾನ. ನಮ್ಮಂಗೆ ತೊಂದರೆ ಅನ್ಭವಿಸಲ್ಲ. ಅದಕ್ಕಲ್ಲ ನಾವು ಮಾಡೋದು.